ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನನ್ನ ಮಲ್ಲಿಗೆ ಗಿಡದಲ್ಲಿ ಪಾಟ್ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಮಲ್ಲಿಗೆ ಗಿಡದಲ್ಲಿ ಇರೋದು ಬರೀ 20 ಪಾಟ್ ಮಾತ್ರ. ನಾನು ಪಾಟ್ ತಂದಿದ್ದು ಪಾಟ್ ಇಲ್ಲ ನೋಡಿ, ಈ ಕಡೆ ಎಲ್ಲ ಇದೆ ನೋಡಿ. ಈ ಕಡೆ ಫುಲ್ 20 ಪಾಟ್ ಮಾತ್ರ ನಾನು ಎಲ್ಲ ದುಡ್ಡು ಕೊಟ್ಟು ತಂದಿದ್ದು ಪಾಟ್. ಮತ್ತು ಈ ಕಡೆ ಎಲ್ಲ ಇರೋದು, ಈ ಕಡೆ ಇದು ದುಡ್ಡು ಕೊಟ್ಟೆ ತಂದಿದ್ದು ಗ್ರೋ ಬ್ಯಾಗ್ ಈ ಲೈನಲ್ಲಿರೋದು. ಮತ್ತು ಮಧ್ಯೆ ಒಂದು 15 ಗಿಡ ಇದೆ. ಅದೆಲ್ಲ ವೇಸ್ಟ್ ಬಕೆಟು ಮತ್ತು ಪೇಂಟಿನ ಡಬ್ಬ ಎಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ಹಾಕಿ ಗಿಡ ನೆಟ್ಟಿದ್ದೆ. ಮತ್ತು ಆ ಕಡೆ ನೋಡಿ ಚಿಕ್ಕ ಚಿಕ್ಕ ಪಾಟ್ ತಗೊಂಡು ಮೀಶೋದಲ್ಲಿ ತಗೊಂಡಿದ್ದು. ಅದೆಲ್ಲ ಹಾಗೆ ಬಿಸಿಲಿಗೆಲ್ಲ ಹಾಗೆ ಅದ್ರ ಮೇಲ್ಗಡೆ ಬಳೆ ಇರುತ್ತಲ್ಲ ಅದನ್ನೆಲ್ಲ ಹಾಗೆ ಕಳಚಿ ಕೆಳಗೆ ಬಿದ್ದಿದೆ ನೋಡಿ. ಆ ಕಡೆ ಇದೆ ನೋಡಿ, ಆ ಕಡೆ ಸ್ವಲ್ಪ ಗ್ರೋ ಬ್ಯಾಗ್ ಎಲ್ಲ ಇದೆ. ನನ್ನ ಹತ್ರ ಪಾಟ್ ತಂದಿದ್ದು ಮಾತ್ರ 20 ಪಾಟ್ ಮಾತ್ರ ತಂದಿದ್ದು. ಅದಕ್ಕೆ ನಾನು ಇವಾಗ ತುಂಬ ಕಮ್ಮಿ ಬೆಲೆಗೆ ನಾನು ಪಾಟ್ ತಂದಿದ್ದೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನೇ ಇವತ್ತು. ಫ್ರೆಂಡ್ಸ್, ಇದೇ ನೋಡಿ, ಇದೇ ಪಾಟ್ ತಂದಿದ್ದು ನಾನು. ತುಂಬ ಕಮ್ಮಿ ಬೆಲೆಗೆ ನನಗೆ ಸಿಕ್ಕಿತ್ತು ಈ ಪಾಟ್ ನೋಡಿ. ಇದು 14 ಇಂಚಿನ ಪಾಟ್. ಇದು ನಾನು ನನ್ನ ಮಲ್ಲಿಗೆ ಗಿಡ ಹಾಕಿದ್ದೆಲ್ಲ ನಾನು 14 ಇಂಚಿಂದು. ಇದು 14 ಇಂಚು. ತುಂಬ ಕಮ್ಮಿ ಬೆಲೆ ಕೊಟ್ಟಿದ್ರು ನನಗೆ. ಇಲ್ಲಿ ನಮ್ಮ ಊರಲ್ಲಿ ಕೋಟೇಶ್ವರ ಮೊನ್ನೆ ಕೊಡಿ ಹಬ್ಬ ಅಂತೇಳಿ ಇದ್ದಿತ್ತು, ಜಾತ್ರೆ ಇದ್ದಿತ್ತು. ಅಲ್ಲಿ ನಾನು ಹೋದಾಗ ಒಂದು ಎರಡೇ ಪಾಟ್ ಫಸ್ಟ್ ತಗೊಂಡಿದ್ದು. ನನಗೆ ಖುಷಿ ಆಯ್ತು, ತುಂಬ ಖುಷಿಯಾಗಿ ತಗೊಂಡೆ. ತುಂಬ ಕಮ್ಮಿಯಾಗಿ ಕೊಟ್ಟಿದ್ರು, ಅದಕ್ಕೆ ತಗೊಂಡೆ ನಾನು. ಅಂದರೆ ರೇಟ್ ಅಂದರೆ ಇದು 2 ಕೊಟ್ಟು 150 ತಗೊಂಡಿದ್ರು. ಅಂದರೆ ಒಂದು ಪಾಟಿಗೆ 75 ರೂಪಾಯಿ. ಒಂದು ಪಾಟಿಗೆ 75 ರೂಪಾಯಿ ಕೊಟ್ಟಿದ್ದೆ. 2 ಕೊಟ್ಟು 150. ಮತ್ತು ಆವತ್ತು ಅವರು ಇಷ್ಟೇ ತಗೊಂಡು ನನಗೆ 2 ಸಾಕಂತೇಳಿ ನಾನು ಮನೆಗೆ ಬಂದೆ. ಮತ್ತೆ ನಾನು ಮನೆ ಬಂದ ಮೇಲೆ ಮತ್ತೆ ಪಾಟ್ ಬೇಕಂತು. ಮತ್ತೆ ಒಂದು 2-3 ದಿನ ಬಿಟ್ಟು ಹೋದಾಗ ಈ ಪಾಟ್ ಖಾಲಿಯಾಗಿತ್ತು. ಈ ಪಾಟ್ ಫುಲ್ ಖಾಲಿಯಾಗಿತ್ತು. ಇದು 14 ಇಂಚಿನ ಪಾಟ್, ನನಗೆ ಇದೇ ಬೇಕಿದ್ದಿದ್ದು. ಆಮೇಲೆ ಈ ಪಾಟ್ ತಗೊಂಡೆ. ಈ ಪಾಟಲ್ಲಿ ಇದು 12 ಇಂಚಿನ ಪಾಟ್. ಇದು 12 ಇಂಚು. ಇದು ತುಂಬ ಕಮ್ಮಿ ಬೆಲೆಗೆ ಕೊಟ್ಟಿದ್ರು. 12 ಇಂಚಿನ ಪಾಟ್. ಇದು ಅಂಗಡಿಯಲ್ಲೆಲ್ಲ ತಗೊಳ್ಳೋದಾದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇದು ಸೊ ನಾವು ಈ ಜಾತ್ರೆಯಲ್ಲೆಲ್ಲ ತಗೊಂಡ್ರೆ ನಮಗೆ ಕಮ್ಮಿ ಬೆಲೆಗೆ ಸಿಗುತ್ತೆ. ಇದರಲ್ಲಿ ನಮಗೆ ಗಿಡ ನೆಟ್ಟಿದ್ರೆ ಒಂದು 2 ವರ್ಷಕ್ಕಂತೂ ಸಾಕಾಗುತ್ತೆ. ಮತ್ತಿಲ್ಲಾಂದ್ರೆ ನಾವೀಗ ಇನ್ನು ಪಾಟ್ ತಂದಾಗ ನಾವು ಆ ಗಿಡನ ಚೇಂಜ್ ಮಾಡಿ ದೊಡ್ಡ ಪಾಟಿಗೆ ಹಾಕಿ ಚಿಕ್ಕ ಚಿಕ್ಕ ಗಿಡ ನೆಡ್ಬೋದು. ಇದರಲ್ಲಿ 2 ವರ್ಷ ಇಡ್ಬೋದು ಇದರಲ್ಲಿ. ಇದು ನಂದೆಲ್ಲ ಮಾಮೂಲಿ ತಂದಿದ್ದು ಇಷ್ಟರೊಳಗೆ 14 ಇಂಚಿನ ಪಾಟ್ ಇಷ್ಟು ದೊಡ್ಡ ತಗೊಂಡು ಬಂದಿದ್ದೆ. ಮತ್ತು ನನಗೆ ಆ ಪಾಟ್ ಸಿಕ್ಕಲಿಲ್ಲ, ಅದಕ್ಕೆ ನಾನು ನೋಡುವಂತೇಳಿ ಈ ಪಾಟ್ ತಗೊಂಡು ಬಂದೆ. ಈ ಪಾಟಿನ ರೇಟು ಇದು 100 ರೂಪಾಯಿಗೆ 2 ಪಾಟ್ ಕೊಟ್ಟಿದ್ದಾರೆ. ಇದು 100 ರೂಪಾಯಿಗೆ 2. ಇದು 150ಕ್ಕೆ 2. ಇದು 100 ರೂಪಾಯಿಗೆ 2. ಅಂದರೆ ಒಂದು ಪಾಟಿಗೆ 50 ರೂಪಾಯಿ. ಇದಕ್ಕೆ ನಾನು ಇದರಲ್ಲಿ 150 ಕೊಟ್ಟು ಇದು 3 ಪಾಟ್ ತಗೊಂಡಿದ್ದೆ. ಇದು 150ಕ್ಕೆ 2 ಪಾಟು. ಇದು 150ಕ್ಕೆ 3 ಪಾಟ್ ತಗೊಂಡಿದ್ದೆ. ನನಗೆ ಅಂದರೆ ಖುಷಿ ಆಯಿತು, ಇಷ್ಟು ಕಮ್ಮಿಗೆಲ್ಲ ಸಿಗುತ್ತಲ್ಲ ಅಂತೇಳಿ ಖುಷಿ ಆಯಿತು. ಇವಾಗ ಇಷ್ಟೇ ಸಾಕು. ಮತ್ತೆ ಮುಂದೆ ಎಲ್ಲಾದರೂ ಊರಲ್ಲಿ ಜಾತ್ರೆ ಎಲ್ಲ ಇದ್ದರೆ ಅಲ್ಲಿ ತಗೊಳ್ಬೋದು. ಎಷ್ಟು ಕಮ್ಮಿ ಬೆಲೆಗೆಲ್ಲ ಕೊಡ್ತಾರಲ್ಲ ಆವಾಗ ತಗೊಳ್ಬೋದು. ಮತ್ತು ನನ್ನ ಗಿಡ ನೋಡಿ ಇಲ್ಲಿ. ಮತ್ತು ಇಲ್ಲಿ ನನ್ನ ಮಗ ಒಂದು ಚಿಕ್ಕ ಪಾಟ್ ಬೇಕಂತಲೇ ಅದನ್ನು ತಗೊಂಡಿದ್ದೆ ನೋಡಿ. ಅದೇನೋ ಅವನಿಗೆ ಚಿಕ್ಕ ಗಿಡ ಹಾಕ್ತಂತೆ ಇದು ತಗೊಂಡಿದ್ದೆ ನೋಡಿ. ಮತ್ತು ನಾನು ಇಲ್ಲೆಲ್ಲ ಈ ಕಡೆ ಎಲ್ಲ ನಾನು ಚಿಕ್ಕ ಚಿಕ್ಕ ಡಬ್ಬ ಇಟ್ಟಿದ್ದೆ. ಡಬ್ಬ ಅಂದರೆ ಇದು ಪ್ಲಾಸ್ಟಿಕ್ ಒಂಥರ ಡಬ್ಬ. ಇದು ತಿಂಡಿಯನ್ನು ಹಾಕಿ ಇಟ್ಟಿದ್ರು, ಅದು ಒಡೆದೋಗಿದೆ ನೋಡಿ. ಇದೊಂದು ಗಿಡ ಚೇಂಜ್ ಮಾಡಬೇಕು, ಪಾಟಿಗೆ ಹಾಕಬೇಕು. ಮತ್ತು ಇದನ್ನು ಹಾಗೆ ಇದು ನೋಡಿ, ಇದು ಕಿಚೀಲ ಬರುತ್ತೆ ಲಡ್ಡಾಗಿದೆ ನೋಡಿ. ಬಿಸಿಲಿಗೆಲ್ಲ ತುಂಬ ಈ ಥರ ಆಗಿದೆ ನೋಡಿ, ಹರಿದು ಹೋಗ್ತಾ ಇತ್ತು. ಇದೊಂದು ಚೇಂಜ್ ಮಾಡಬೇಕು. ಮತ್ತು ಈ ಗಿಡನೆಲ್ಲ ಇದು ಚಿಕ್ಕ ಚಿಕ್ಕ ಪಾಟಲ್ಲಿದೆ ನೋಡಿ. ಇದೆಲ್ಲ ಬಿಸಿಲಿಗೆಲ್ಲ ನೋಡಿ ಎಲ್ಲ ಹೋಗಿದೆ ನೋಡಿ. ಎಲ್ಲ ಈ ಥರ ಇದೆ ನೋಡಿ. ಇದು ಬಿದ್ದಿದೆ ನೋಡಿ, ಇದು ಬಿದ್ದಿದೆ ನೋಡಿ. ಇದೆಲ್ಲ ಮೀಶೋದಲ್ಲಿ ತಗೊಂಡಿದ್ದು. ತುಂಬ ಚಿಕ್ಕ ಪಾಟ್ ಇದು ನೋಡಿ ಎಷ್ಟು ದೊಡ್ಡದಿದೆ. ಈ ಚಿಕ್ಕ ಗಿಡನೆಲ್ಲ ಇದಕ್ಕೆ ಹಾಕ್ತೆ ನಾನು. ಒಟ್ಟಿಗೆ ನಾನು 5 ಪಾಟ್ ತಂದಿದ್ದೆ. ಇವಾಗ 5 ಪಾಟಲ್ಲಿ ಇದನ್ನೆಲ್ಲ ಬದಲು ಮಾಡಿ ಆ ಕಡೆ ಈ ಕಡೆ ಹಾಕಿ ಇದೆಲ್ಲ ಚಿಕ್ಕ ಚಿಕ್ಕ ಗಿಡ ನೆಡ್ತೀನಿ ಇವಾಗ.
ಮತ್ತು ಇನ್ನೂ ತುಂಬ ಗ್ರೋ ಬ್ಯಾಗಲ್ಲೇ ಇದೆ. ಗ್ರೋ ಬ್ಯಾಗಲ್ಲಿ ಗಿಡ ನೆಟ್ಟಿದ್ರೆ ನಮಗೆ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಪಾಟಲ್ಲಿದ್ದರೆ ಸ್ವಲ್ಪ ಸುಲಭ ಅನಿಸುತ್ತೆ. ನೋಡಿ ಇದೇ ಸೇಮ್ ಸೈಜ್ ನೋಡಿ ತೋರಿಸ್ತೀನಿ ನಿಮಗೆ. ಇದು ನಾನು ಜಾತ್ರೆಯಲ್ಲೇ ತಗೊಂಡಿದ್ದೆ. ಈ ಪಾಟ್ ಸೇಮ್ ಇದೆ ನೋಡಿ. ಇದು ಸೇಮ್ ಇದೆ. ಇದು ಕೆಳಗಡೆ ಇಟ್ಟಿಗೆಗೋಸ್ಕರ ಇದು ಸೈಜ್ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಸೇಮ್ ಪಾಟ್ ಇದು. ಇದೊಂದು ನಾನು ಗಿಡ ಇವಾಗ ರೀಪಾಟಿಂಗ್ ಮಾಡ್ತಾ ಇದ್ದೆ. ಇದರಲ್ಲಿ 4 ಹೋಲ್ ಮಾಡಿದ್ದೆ ನಾನು. ಇದರಲ್ಲಿ ತುಂಬ ಹೋಲ್ ಮಾಡಲಿಕ್ಕೆ ಇಟ್ಟಿದ್ರೆ ನಾವು 4 ಹೋಲ್ ಮಾಡಿತ್ತಷ್ಟೇ. ಇದಕ್ಕೆ ಏನಾದರೂ ಒಂದು ಚಿಕ್ಕ ಚಿಕ್ಕ ಹಂಚಿನ ಪೀಸ್ ಇಟ್ಟು ಮಣ್ಣು ಹಾಕಬೇಕು. ಫ್ರೆಂಡ್ಸ್, ನಾನು ಇವಾಗ ಒಂದು ಗಿಡನ ರೀಪಾಟಿಂಗ್ ಮಾಡ್ತಾ ಇದ್ದೆ. ಯಾಕಂದರೆ ಅದರಲ್ಲಿ ಎಷ್ಟು ನೀರು ಹಾಕಿದ್ರು ಎಲ್ಲ ಕೆಳಗಡೆ ಸೋರ್ಕೊಂಡು ಹೋಗುತ್ತೆ, ಚೀಲದಲ್ಲಿದ್ದು ಗಿಡ. ಅದಕ್ಕೆ ನಾನು ಇವಾಗ ನಾನು ಒಂದು ಗಿಡ ರೀಪಾಟಿಂಗ್ ಮಾಡ್ತಿದ್ದೆ. ಯಾಕಂದರೆ ಸ್ವಲ್ಪ ಹೊತ್ತಲ್ಲಿ ತುಂಬ ಬಿಸಿಲು ಬರುತ್ತೆ ಇಲ್ಲ. ಇವಾಗ ಒಂದು ಗಿಡನ ರೀಪಾಟಿಂಗ್ ಮಾಡ್ತಿದ್ದೆ. ಮತ್ತು ಸಾಯಂಕಾಲ ಬಂದು ರೀಪಾಟಿಂಗ್ ಮಾಡ್ತೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ಈ ಥರ ಹಂಚು ಪೀಸ್ ಇಡಬೇಕು. ಇದ್ರ ಮೇಲೆ ಹಂಚಿನ ಪೀಸ್ ಇರುತ್ತಲ್ಲ, ನಾವು 4 ಹೋಲ್ ಇಟ್ಟಿದ್ದೆ. ಅದರಲ್ಲಿ ಚಿಕ್ಕ ಚಿಕ್ಕ ಹಂಚಿನ ಪೀಸ್ ಇಟ್ಟಿದ್ರೆ ಅಂದರೆ ನೀರು ಫಾಸ್ಟಾಗಿ ಹೋಗಬಾರ್ದು, ನಿಧಾನಕ್ಕೆ ಹೋಗಬೇಕು. ನಿಧಾನಕ್ಕೆ ಹೋದರೆ ಅಂದರೆ ಬೇಗ ನೀರು ಒಣಗೋದಿಲ್ಲ. ಇಲ್ಲ ಅಂದರೆ ಬೇಗ ನೀರು ನಾವು ನೀರು ಹಾಕಿದ್ರು ಕೂಡ ಮಣ್ಣು ಗೂಡೆ ತೊಳ್ಕೊಂಡು ಹೋಗುತ್ತೆ ಕೆಳಗೆ. ಅದಕ್ಕೆ ನಾವು ಈ ಥರ ಹಂಚಿನ ಪೀಸ್ ಇಡೋದು. ನಾನು ಅದನ್ನ ಹತ್ರನೇ ಇಟ್ಕೊಂಡು ಇವಾಗ ರೀಪಾಟ್ ಮಾಡ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಗಿಡನ ಇದಕ್ಕೆ ಹಾಕ್ತಾ ಇದ್ದೆ. ಅಂದರೆ ಇದಕ್ಕೆ ಮಣ್ಣು ಬೇಡ, ಮಣ್ಣಿದ್ರಲ್ಲೇ ತುಂಬ ಮಣ್ಣಿತ್ತು. ಇದು ನಾನು ಮಳೆಗಾಲ ಆದಮೇಲೆ ನಾನು ಇದನ್ನು ಬೇರೆ ಚಿಕ್ಕದು ಒಂದು ಡಬ್ಬದಲ್ಲಿ ಇದ್ದಿತ್ತು. ನಾನು ಆಮೇಲೆ ಇದು ಚಿಕ್ಕ ಡಬ್ಬ ಸಾಕಾಗೋದಿಲ್ಲ ಅಂತೇಳಿ ಈ ಥರ ಒಂದು ಚೀಲ ಹಾಕಿ ನೆಟ್ಟಿದ್ದಿದೆ. ಇವಾಗ ಇದು ಚೀಲನೂ ತುಂಬ ಕೆಳಗಡೆ ಎಲ್ಲ ತೂತಾಗಿ ನೀರೆಲ್ಲ ಹೊರಗಡೆ ಹೋಗ್ತಾ ಇತ್ತಾ, ಅದಕ್ಕೆ ಇದನ್ನ ಇವಾಗ ರೀಪಾಟಿಂಗ್ ಮಾಡುವುದು ನಾನು. ಎತ್ತಲಿಕ್ಕೂ ಆಗೋದಿಲ್ಲ ನೋಡಿ, ತುಂಬ ಇದು ಲೆಡ್ ಆಗಿದೆ ಇದು. ಈ ಥರ ಮಣ್ಣೆಲ್ಲ ತಗೊಂಡೇ ನಾವು ಪಾಟಿಗೆ ಹಾಕಿದರೆ ಸರಿ ಹೋಗುತ್ತೆ. ಯಾಕಂದರೆ ತುಂಬ ಭಾರ ಇರುತ್ತಲ್ಲ, ಎತ್ತಲಿಕ್ಕೆ ಆಗೋದಿಲ್ಲ. ಮಣ್ಣೆಲ್ಲ ಸ್ವಲ್ಪ ತಗೊಂಡು ಬೇರೆಲ್ಲ ಇದ್ದರೆ ಬೇರೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿ ಆಮೇಲೆ ಪಾಟಿಗೆ ಹಾಕಿದರೆ ಸರಿ ಹೋಗುತ್ತೆ ಇದು. ಎಲ್ಲ ಹರಿದೋಗಿದೆ ನೋಡಿ. ಇದು ಈ ಕಡೆ ಎಲ್ಲ ಹೋಯ್ತು, ಬೇರೆಲ್ಲ ಎಷ್ಟಿಷ್ಟು ಉದ್ದ ಬಂದಿದೆ ನೋಡಿ. ಸ್ವಲ್ಪ ಪಾಟಿ ಮಣ್ಣು ಹಾಕ್ಕೊಂಡು ಚೀಲದಲ್ಲಿ
ಚೀಲದಲ್ಲಿ ಗಿಡ ನೆಟ್ಟಿದ್ರೆ ಮಣ್ಣು ತುಂಬ ಲೂಸಾಗಿ ಇರುತ್ತೆ. ಪಾಟಲ್ಲೆಲ್ಲ ನೆಟ್ಟಿದ್ರೆ ಸ್ವಲ್ಪ ಮಣ್ಣು ಗಟ್ಟಿ ಆಗುತ್ತೆ. ಇದ್ರ ಚೀಲದಲ್ಲಿ ನಾವು ಹಾಕಿದರೆ ತುಂಬ ಮಣ್ಣು ಲೂಸ್ ಆಗಿದೆ. ನೋಡಿ ಎಷ್ಟು ಲೂಸ್ ಇದೆ ಇದು. ಈಗ ಬೇರೆ ಬರೋಕ್ಕೋಸ್ಕರ ನಮ್ಗೆ ಸ್ವಲ್ಪ ಮಣ್ಣು ತೆಗಿಲಿಕ್ಕೆ ಕಷ್ಟ ಅನಿಸುತ್ತೆ. ಇಲ್ಲಾಂದರೆ ಮಣ್ಣು ತುಂಬ ಲೂಸಾಗಿ ಇರುತ್ತೆ ಮತ್ತು ಮೊಗ್ಗು ಹಾಗೆ ಚೆನ್ನಾಗಿ ಬರುತ್ತೆ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇದ್ರದ್ದು ಮಣ್ಣೆಲ್ಲ ತೆಗೆದಿದೆ. ಇವಾಗ ಬೇರನ್ನು ಸ್ವಲ್ಪ ತೆಗೆದಿದೆ. ಈ ಥರ ಮಾಡಿ ಹೀಗೆ ಇದ್ರೊಳಗೆ ಇಟ್ಟಿದ್ರೆ ಆಯಿತು. ತುಂಬ ಬೇರಿದೆ ನೋಡಿ. ಬೇರೆಲ್ಲ ತೆಗೆದ್ಬಿಟ್ಟು ಮಣ್ಣು ತುಂಬ ಚೆನ್ನಾಗಿದೆ ಇದು. ಅದಕ್ಕೆ ನಾನು ಇದೇ ಮಣ್ಣು ಹಾಕ್ತಾ ಇದ್ದೆ, ಬೇರೆ ಮಣ್ಣು ಹಾಕುವುದಿಲ್ಲ. ರಿಪೋರ್ಟಿಂಗ್ ಆಗಿದೆ. ಇದನ್ನು ನಾನು ಇದಕ್ಕೆ ನೀರು ಹಾಕಿ ಇವಾಗ ಮಣ್ಣು ಸಾಕಾಗಿದೆ ಎಲ್ಲ ನೋಡಬೇಕು. ಯಾಕಂದರೆ ಮಣ್ಣು ನಾನು ಹಾಕುವಾಗ ಸ್ವಲ್ಪ ಕೆಳಗಡೆ ಸ್ವಲ್ಪ ಮಣ್ಣು ಹಾಕಿದ್ದೆ, ಮತ್ತು ಅದು ಮೇಲ್ಗಡೆ ಸ್ವಲ್ಪ ಹಾಕಿದೆ. ಇವಾಗ ಅಂದರೆ ಮಣ್ಣು ಸರಿಯಾಗಿ ಕೂತ್ಕೊಳ್ಬೇಕಲ್ಲ, ನೀರು ಹಾಕಿದ ಮೇಲೆ ಸಟ್ಟಾಗುತ್ತೆ ಅದು. ಅದಕ್ಕೆ ಇವಾಗ ನೀರು ಹಾಕಿ ನೋಡ್ತೀನಿ. ಇವಾಗ ನೀರು ಹಾಕಿ ಮಣ್ಣು ಸಟ್ಟಾಗಿದ್ರೆ ಗೊತ್ತಾಗುತ್ತಲ್ಲ. ನೀರು ಹಾಕಿದರೆ ತುಂಬ ಮಣ್ಣು ಕೆಳಗಡೆ ಹೋಗುತ್ತೆ. ನನಗೆ ಪೂರ ಮಣ್ಣು ಹಾಕಲಿಲ್ಲ. ಪೂರ ಮಣ್ಣು ಹಾಕಿದರೆ ಪಾಟಿಗೆ ಜಾಸ್ತಿ ಆಗುತ್ತೆ. ನಾನು ಚೀಲದಲ್ಲಿ ನೆಟ್ಟಿದ್ದಲ್ಲ ಇದು. ಸಾಕಿದ್ರಲ್ಲಿ ಮಣ್ಣು ಕರೆಕ್ಟಾಗಿ ಇದೆ. ಇನ್ನು ಮತ್ತೆ ಮೇಲ್ಗಡೆ ಹಾಕಿದರೆ ನಮಗೆ ಗೊಬ್ಬರ ಏನು ಹಾಕ್ಲಿಕ್ಕೆ ಆಗೋದಿಲ್ಲ. ಇಷ್ಟೇ ಮಣ್ಣು ಸಾಕು. ಇದು ದೊಡ್ಡ ಗಿಡ ಆಗಿದ್ದಕ್ಕೆ ಇಷ್ಟು ಮಣ್ಣು. ಚಿಕ್ಕ ಗಿಡ ಆಗಿದ್ದರೆ ಇನ್ನೂ ತುಂಬ ಕಮ್ಮಿ ಮಣ್ಣು ಹಾಕಬೇಕು. ಇಷ್ಟಿಷ್ಟೇ ಮಣ್ಣು ಹಾಕಿ ನೆಡಬೇಕು. ನೀರು ಹೋಗ್ತಾ ಇದೆ ನೋಡಿ, ನೀರು ತುಂಬ ಹೋಗ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನಗೆ ತುಂಬ ಕಮ್ಮಿ ಬೆಲೆಯಲ್ಲಿ ನನಗೆ ಪಾಟ್ ಸಿಕ್ಕಿದೆ ಅಂತೇಳಿ ನಾನು ವಿಡಿಯೋ ಮಾಡಿದ್ದು. ಯಾರಾದರೂ ನೀವು ಹೀಗೆ ಜಾತ್ರೆಗೆಲ್ಲ ಹೋದರೆ ಅಲ್ಲಿ ಕೇಳಿ, ತುಂಬ ಕಮ್ಮಿಗೆ ಕೊಡ್ತಾರೆ ಅವರು. ಅಲ್ಲೇ ಪಾಟ್ ತಗೊಳ್ಳೋದು ಒಳ್ಳೆಯದು. ನಾನು ಅಲ್ಲೇ ತಗೊಂಡೆ. ಇನ್ನು ಮುಂದೆ ಆದರೂ ನಾನು ಅಲ್ಲೇ ತಗೊಳ್ಳೋದು ಪಾಟ್. ಹಾಗೆ ನೋಡಿದ್ರಲ್ಲ, ಇವತ್ತು ಒಂದು ಗಿಡ ರೀಪಾಟ್ ಮಾಡಿದ್ದೆ, ಮತ್ತು ಉಳಿದಿದ್ದೆಲ್ಲ ನಾನು ಸಾಯಂಕಾಲ ಬಂದ್ ಮಾಡ್ತೀನಿ. ಇವಾಗ ಬಿಸಿಲು ಬರುತ್ತೆ. ಇನ್ನು ಬಿಸಿಲಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಸಾಯಂಕಾಲ ಹೊತ್ತಲ್ಲಿ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.